ಈ ತೈಲವನ್ನು ವಾರದಲ್ಲಿ 2 ದಿನ ರಾತ್ರಿ ತಲೆಗೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬಹುದು. ಆ ಥರ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಅದು ಒಂಥರ ಹೀರೋ ಡ್ರಗ್. ಅದೊಂದಿದ್ದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಸೊ ಇದಿಷ್ಟನ್ನು ನಾವು ಫಾಲೋ ಮಾಡಿದರೆ ಖಂಡಿತ ನಮ್ಮ ತಲೆ ಕೂದಲು, ಸ್ಕ್ಯಾಲ್ಪ್ ಚೆನ್ನಾಗಿರಲಿಕ್ಕೆ ಸಾಧ್ಯ. ನಮಸ್ಕಾರ. ಡ್ಯಾಂಡ್ರಫನ್ನು ಗುಣ ಮಾಡುವಂಥ ತೈಲವನ್ನು ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಕೇಳಿದ್ರಿ. ಇವತ್ತು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಜೊತೆಗೆ ಡ್ಯಾಂಡ್ರಫ್ ಅಥವಾ ತಲೆ ಕೂದಲಿನ ವಿಚಾರದಲ್ಲಿ ನಾವು ಮರಿಲೇಬಾರದಂಥ 4 ಮುಖ್ಯ ವಿಷಯಗಳ ಬಗ್ಗೆ ಕೂಡ ಹೇಳ್ತಾ ಇದ್ದೇನೆ. ಮೊದಲು ತೈಲ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡೋಣ. ಈ ತೈಲಕ್ಕೆ ಬೇಕಾದ 7-8 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಲ್ಲವೂ ಗ್ರಂಥಿಗಳಲ್ಲಿ ಸಿಗ್ತವೆ. ಆದರೆ ಒಂದು ಐಟಮ್ ಸಿಗಲಿಕ್ಕಿಲ್ಲ. ಸಿಕ್ಕಿದ್ರೆ ಅದನ್ನು ತಂದು ಬಳಕೆ ಮಾಡಬಹುದು. ಸಿಗುವ ಚಾನ್ಸಸ್ ತುಂಬ ಕಡಿಮೆ. ಒಂದು ವೇಳೆ ಅದು ಸಿಗಲಿಲ್ಲ ಅಂತಾದರೆ ನೀವು ಅದನ್ನು ಬಿಟ್ಟು ಉಳಿದ ಇಂಗ್ರೀಡಿಯೆಂಟ್ಸ್ ಅಷ್ಟನ್ನೇ ಉಪಯೋಗಿಸಿ ತಯಾರು ಮಾಡ್ಕೊಳ್ಬಹುದು. ಆದರೆ ಅದು ಒಂಥರ ಹೀರೋ ಡ್ರಗ್. ಅದೊಂದಿದ್ದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಅದು ಸಿಗತ್ತಾ ಅಂತ ಒಂದು ಪ್ರಯತ್ನ ಮಾಡಿ ನೋಡಿ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದರಲ್ಲಿ ಮೊದಲನೇದು ಈಗ ನಾನು ಹೇಳಿದಂಥ ಗಿಡ. ಅದರ ಹೆಸರು ಧತ್ತೂರ ಅಂತ. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗಿಡ. ಇದು ಹಳ್ಳಿಗಳಲ್ಲೇ ಸಾಮಾನ್ಯವಾಗಿ ಆರಾಮಾಗಿ ಸಿಗತ್ತೆ. ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿಯೂ ಕೂಡ ನೀವು ಹುಡುಕಿದ್ರೆ ಇದು ಸಿಕ್ಕೇ ಸಿಗುತ್ತೆ. ಒಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳಿ. ಇವನ್ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಧತ್ತೂರ ಪ್ಲಾಂಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ಗಿಡ ಸರಿಯಾಗಿ ಕಾಣುತ್ತೆ. ಆರಾಮಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗುವಂಥದ್ದು. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಇದು ಸ್ವಲ್ಪ ವಿಷ ಗುಣವನ್ನು ಹೊಂದಿರುವಂಥದ್ದು. ಪಾಯ್ಸನಸ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದನ್ನು ತಗೊಂಡು ಹೋಗಿ ನೀವು ಒಂದು ಸಪರೇಟಾಗಿ ಇಟ್ಟುಕೊಂಡು ಅದನ್ನು ರಸ ತೆಗಿಬೇಕಾಗತ್ತೆ. ಇದನ್ನು ಕರಾವಳಿ, ಮಲೆನಾಡು ಮತ್ತು ಈ ನಾಟಿ ಔಷಧಿ ಕೊಡುವಂಥ ಭಾಗಗಳಲ್ಲೆಲ್ಲ ಈ ಮಂಪ್ಸ್ ಆಗುತ್ತಲ್ಲ, ಸಾಮಾನ್ಯ ಕನ್ನಡದಲ್ಲಿ ಕೆಪ್ಪಟ್ರಾಯ ಅಂತೆಲ್ಲ ಹೇಳ್ತಾರೆ. ಆ ಮಂಪ್ಸ್ ಆದಾಗ ಅದರ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ತಾರೆ. ಹಾಗಾಗಿ ನಿಮಗೆ ಆ ಕಡೆಯ ಭಾಗದವರಾದರೆ ನಿಮಗೆ ಇದು ಯಾವ ಗಿಡ ಅಂತ ಸ್ಪಷ್ಟ ಆಗಿರುತ್ತೆ. ಇನ್ನು ಗೊತ್ತಾಗಲಿಲ್ಲ ಅಂದರೆ ಈ ಫೋಟೋ ನೋಡ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಬೋದು. ಸೊ ಈ ಗಿಡವನ್ನು ತಗೊಂಡು ಹೋಗಿ ಇದರ ಎಲೆಗಳನ್ನು ಸ್ವಲ್ಪ ಬೇಕಾದರೆ ನೀರು ಹಾಕಿ ಜಜ್ಜಿ ರಸ ತೆಗಿಬೇಕು. ನೀವು ಒಂದು ವೇಳೆ ಮಿಕ್ಸಿಯನ್ನು ಉಪಯೋಗಿಸಿದ್ರೆ ಆಮೇಲೆ ಉಪಯೋಗಿಸಿದ ನಂತರ ಚೆನ್ನಾಗಿ ಮಿಕ್ಸಿಯನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಇದು ಪಾಯ್ಸನಸ್. ಇದರ ರಸವನ್ನು ಹಿಂಡ್ಕೊಳ್ಬೇಕು. ಸುಮಾರು ಒಂದು 200 ಗ್ರಾಮ್ ಎಲೆ ತಗೊಂಡು ಹೋದರೆ ಆಮೇಲೆ ನೀವು ರಸ ಹಿಂಡ್ರೆ ಒಂದು 100 ml ರಸ, ಶುದ್ಧ ರಸ ಸಿಗುತ್ತೆ. ಸೊ ಈ ರಸವನ್ನು ಹಿಂಡ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಬೇಕು. ಒಂದು ಇಂಗ್ರೀಡಿಯೆಂಟ್ ಅಲ್ಲಿಗೆ ಮುಗೀತು. ಎರಡನೆಯ ಇಂಗ್ರೀಡಿಯೆಂಟ್ ತ್ರಿಫಲಾ ಚೂರ್ಣ. ಆರಾಮಾಗಿ ಸಿಗುವಂಥದ್ದು. ತ್ರಿಫಲಾ ಚೂರ್ಣ 25 ಗ್ರಾಮ್ ಹಾಕಿ ಅದಕ್ಕೆ 400 ಮಿಲಿ ನೀರು ಹಾಕಿ ಸಣ್ಣ ಉರಿಯಲ್ಲಿ 100 ml ಬತ್ತಿಸಿ ಸೋಸ್ಕೊಂಡು ಅದನ್ನು ಏನು ಕಷಾಯ ರೆಡಿ ಆಗಿದೆಯಲ್ಲ ಅದನ್ನು ಕೂಡ ಆ ಪಾತ್ರೆಗೆ ಹಾಕಬೇಕು. ಮೂರನೇದು ಕಹಿಬೇವು. ಕಹಿಬೇವಿನ ಪುಡಿ ಅಥವಾ ಕಹಿಬೇವಿನ ಎಲೆಗಳು ಗಂಧಿಯಲ್ಲಿ ಸಿಗ್ತವೆ. ಅದನ್ನು ತಂದು ಒಂದು 20 ಗ್ರಾಮ್ನಷ್ಟು ಅದನ್ನು ಹಾಕಿ ಅದಕ್ಕೆ 400 ml ನೀರು ಹಾಕಿ 100 ml ಬತ್ತಿಸಿ ಸೋಸಿ ಅದನ್ನು ಕೂಡ ಹಾಕಬೇಕು. ನಿಮ್ಮ ಮನೆ ಹತ್ತಿರದಲ್ಲಿ ನಿಮಗೆ ಬೇವಿನ ಮರ ಇದೆ, ಫ್ರೆಶ್ ಎಲೆ ಸಿಗುತ್ತೆ ಅಂದರೆ ಅದನ್ನು ತಂದು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ಆ ರಸವನ್ನು 100 ml ಹಾಕಿದರೆ ಇನ್ನೂ ಒಳ್ಳೆಯದು. ಈ ರೀತಿ ಕಹಿಬೇವಿನ ರಸ 100 ml ಹಾಕಿದ್ರಿ. ಇದು 3 ಇಂಗ್ರೀಡಿಯೆಂಟ್ ಹಾಕಿ ಆದ ನಂತರ 100 ml ಅಷ್ಟು ಕೊಬ್ಬರಿ ಎಣ್ಣೆನ ಹಾಕಬೇಕು. ಒಳ್ಳೆಯ ಕೊಬ್ಬರಿ ಎಣ್ಣೆ. ಒಂದು ವೇಳೆ ನಿಮಗೆ ಕೊಬ್ಬರಿ ಎಣ್ಣೆ ಬೇಗ ಹಾಳಾಗುತ್ತೆ ಅಥವಾ ವಾಸನೆ ಬರುತ್ತೆ ಅನ್ನೋ ಭಯ ಇದ್ದರೆ ಎಳ್ಳೆಣ್ಣೆಯನ್ನು ಕೂಡ ಹಾಕ್ಬೋದು. ಬಟ್ ಕೊಬ್ಬರಿ ಎಣ್ಣೆ ಹೆಚ್ಚು ಹೆಲ್ಪ್ಫುಲ್ ಈ ವಿಷಯದಲ್ಲಿ. ಆಮೇಲೆ ಒಂದು 2 ಚಮಚದಷ್ಟು ನೆಲ್ಲಿಕಾಯಿಯ ಪೀಸ್ಗಳು, ಒಣ ನೆಲ್ಲಿಕಾಯಿ ಆದರೂ ಪರವಾಗಿಲ್ಲ, ಆ ಪೀಸ್ಗಳು, 1-2 ಚಮಚ ಮೆಂತೆ ಮತ್ತು 1-2 ಚಮಚದಷ್ಟು ಜ್ಯೇಷ್ಠ ಮಧುವಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಿ ಇವಿಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿದ ನಂತರ ಪಾತ್ರೆಗೆ, ಸ್ಟೀಲ್ ಪಾತ್ರೆಗೆ ಹಾಕಿದ ನಂತರ ನಾವು ಬೆಂಕಿ ಹಾಕಬೇಕು. ಬೆಂಕಿ ಹಚ್ಚಿದ ನಂತರ ಅದನ್ನು ಸಣ್ಣ ಬೆಂಕಿಯಲ್ಲಿ ಅದನ್ನು ನಾವು ಕುದಿಸಬೇಕು. ಅದು ಮೊದಲ ದಿನ ಒಂದು 2-3 ತಾಸು ಆದ ನಂತರ ಅದನ್ನು ಆಫ್ ಮಾಡಿಡ್ಬೋದು. ಮತ್ತು ಎರಡನೇ ದಿನ ಮತ್ತೊಂದು 2-3 ತಾಸು ಹೀಗೆ ಮಾಡ್ಬೋದು. ಒಟ್ಟಲ್ಲಿ ಒಂದು 3-4 ದಿವಸದಲ್ಲಿ ಅದು ಪೂರ್ತಿಯಾಗಿ ನೀರಿನಂಶ ಆವಿಯಾಗಬೇಕು. ಅಷ್ಟು ನಾವು ಕುದಿಸ್ಬೇಕು. ಅಂದರೆ ಒಂದೇ ದಿನ ಕಂಟಿನ್ಯೂಸ್ ಮಾಡ್ತೇವೆ ಅಂತಂದರೆ ರಾತ್ರಿ ಮಲಗಲಿಕ್ಕೆ ಆಗಲಿಕ್ಕಿಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ನಾವು ಆ ಥರ ಮಾಡ್ಬೋದು. ಆ್ಯಕ್ಚುಲಿ ಆ ಥರ ಮಾಡುವ ವಿಧಾನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಹೀಗೆ ನಾವು ತೈಲವನ್ನು ತಯಾರು ಮಾಡಿ ಆದ ನಂತರ ಅದನ್ನು ನಾವು ಬಾಟ್ಲಲ್ಲಿ ಹಾಕಿಟ್ಕೊಳ್ಬೋದು. ಆದರೆ ಇಲ್ಲಿ ಈ ತೈಲ ಪಾಕ ಮಾಡುವಾಗ ಸುಮಾರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಒಂದು ವೇಳೆ ಆ ವಿಡಿಯೋ ನೋಡಲಿಲ್ಲ ಅಂತಾದರೆ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೇವೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಒಂದು ತೈಲವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಒಂದೇ ಒಂದು ಸಮಸ್ಯೆ ಆಗ್ಬೋದು. ಏನಂತಂದರೆ ಆ ಮೊದಲನೇ ಇಂಗ್ರೀಡಿಯೆಂಟ್ ಧತ್ತೂರ ಪ್ಲ್ಯಾಂಟ್ ಸಿಗೋದಿಲ್ಲ, ಹುಡುಕ್ಲಿಕ್ಕೆ ಆಗಲ್ಲ, ಅದನ್ನು ನಾವು ಹೋಗಿ ತರಲಿಕ್ಕೆ ಸಮಯ ಇಲ್ಲ, ಇಷ್ಟೆಲ್ಲ ಸಮಸ್ಯೆ ಆಯಿತು ಅಂತಂದರೆ ಪರವಾಗಿಲ್ಲ, ಅದನ್ನು ಬಿಟ್ಟೇ ಬಳಕೆ ಮಾಡಿ. ನಿಮಗೆ ರಿಸಲ್ಟ್ ಬರುತ್ತೆ. ಇದನ್ನು ಮಾಡಿಟ್ಕೊಂಡ ನಂತರ ಈ ತೈಲವನ್ನು ವಾರದಲ್ಲಿ 2 ದಿನ
ರಾತ್ರಿ ತಲೆಗೆ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬಹುದು. ಆ ಥರ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆದರೆ ಇದು ಸಾಮಾನ್ಯದ ಡ್ಯಾಂಡ್ರಫ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಿದ್ದರೆ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ನಂತಹ ಯಾವುದಾದ್ರು ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದ್ದರೆ, ಸ್ಕಿನ್ ಡಿಸೀಸಸ್ ಆಗಿದ್ದರೆ ಆವಾಗ ಇದರಿಂದ ಹೆಲ್ಪ್ ಆಗುತ್ತೆ. ಬಟ್ ಇದು ಒಂದರಿಂದ ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ತಲೆ ಕೂದಲಿನ ವಿಷಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಡ್ಯಾಂಡ್ರಫ್ ವಿಷಯದಲ್ಲಿ 4 ವಿಚಾರ ಹೇಳ್ತೇನೆ. ಮೊದಲನೇದು ಒಳ್ಳೆಯ ಫ್ಯಾಟ್. ಅಂದರೆ ನಾವು ಹೊಟ್ಟೆಗೆ ಕೂಡ ತುಂಬ ಒಳ್ಳೆಯ ಪ್ರಮಾಣದಲ್ಲಿ ಒಳ್ಳೆಯ ಕೊಬ್ಬನ್ನು ಸೇವನೆ ಮಾಡಬೇಕು. ಅದು ತುಪ್ಪ, ಹಾಲು ಅಥವಾ ಮಾಂಸಾಹಾರ, ಮತ್ತು ಜೊತೆಗೆ ಈ ನಟ್ಸ್ ಮತ್ತು ಸೀಡ್ಸ್, ಒಳ್ಳೆಯ ಬಾದಾಮಿ, ಗೋಡಂಬಿ, ವಾಲ್ನಟ್ ಈ ಥರ ನಟ್ಗಳು, ಜೊತೆಗೆ ಬೀಜಗಳು, ಎಲ್ಲ ರೀತಿಯ ಬೀಜಗಳನ್ನು ನಾವು ಸೇವನೆ ಮಾಡಿದಷ್ಟು ನಮಗೆ ಅನುಕೂಲ ಆಗುತ್ತೆ. ಅಂದರೆ ಆ ಥರದ ಒಳ್ಳೊಳ್ಳೆಯ ಕೊಬ್ಬು ನಮ್ಮ ತಲೆಯಲ್ಲಿ ಹೊಟ್ಟಾಗದಂಗೆ ನೋಡ್ಕೊಳ್ಳುತ್ತೆ. ಒಂದು. ಎರಡನೇದು, ಸಾಧ್ಯ ಆದರೆ ನಿತ್ಯವೂ ನಾವು ತಲೆಗೆ ಎಣ್ಣೆಯನ್ನು ಹಾಕೋದು. ಆಗಲಿಲ್ಲ ಅಂದರೆ ವಾರದಲ್ಲೊಂದು 2-3 ದಿನ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಬೇಕು. ಒಂದು ವೇಳೆ ರಾತ್ರಿ ಇಡೀ ತಲೆಗೆ ಎಣ್ಣೆ ಹಚ್ಕೊಂಡು ಇರ್ಲಿಕ್ಕಾಗಲ್ಲ ಅಂದರೆ ಸ್ನಾನಕ್ಕೆ ಅಟ್ಲೀಸ್ಟ್ 1 ತಾಸು ಮೊದಲು ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಸ್ನಾನ ಮಾಡಿದ್ರು ಅಷ್ಟಾದರೂ ಹೆಲ್ಪ್ ಆಗುತ್ತೆ. ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಥರ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಸೊ ಗುಡ್ ಫ್ಯಾಟ್ ಹೊಟ್ಟೆಗೆ ಮತ್ತು ತಲೆಗೆ 2 ಬೇಕಾಗುತ್ತೆ. ಇನ್ನು ಎರಡನೆಯ ವಿಚಾರ, ಸ್ಟ್ರೆಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಯಾಕೆಂದರೆ ನಮಗಲ್ಲಿ ಸ್ಟ್ರೆಸ್ ಹೆಚ್ಚಾದಷ್ಟು ವಾತಪಿತ್ತ ದೋಷಗಳು ಹೆಚ್ಚಾಗ್ತವೆ. ಅವು ಹೆಚ್ಚಾದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಡ್ಯಾಂಡ್ರಫ್ ಇರೋರಿಗೆ ಡ್ಯಾಂಡ್ರಫ್ ತುಂಬ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಮೆಡಿಟೇಷನ್ ಇದು ನಾನು ತುಂಬ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದಾಗಿದೆ. ಆಗ ನೀವು ಅದನ್ನು ನೋಡಿಕೊಂಡು, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿದ್ದರೆ ನೀವು ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಸರಿಯಾಗಿ ನಾವು ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಬೇಕು. ಮೂರನೇದು, ವಾರಕ್ಕೊಂದಿನ, ಸಾಧ್ಯ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ 15 ದಿವಸಕ್ಕೆ ಅಥವಾ ತಿಂಗಳಿಗೆ ಒಂದಿನ ಆದರೂ ಹೆಡ್ ಪ್ಯಾಕ್ ಅಥವಾ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ಅದರ ಬಗ್ಗೆ ನಾನು ಆಲ್ರೆಡಿ ಏನೇನು ಹಾಕಿ ಮಾಡ್ಕೊಳ್ಬೋದು ಎಲ್ಲ ಹೇಳಿದ್ದೇನೆ. ಅದನ್ನು ನಿಮಗೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಒಂದು ದಿನ ಗ್ರಂಥಿಗೆ ಅಂಗಡಿಗೆ ಹೋದರೆ ಎಲ್ಲ ಐಟಮ್ಗಳ ಪುಡಿ ಸಿಗುತ್ತೆ, ತಂದು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿಬಿಟ್ರೆ ಆಯಿತು. ಒಂದೇ ಒಂದು ಆ ಹೇರ್ ಪ್ಯಾಕಲ್ಲಿ ಸಿಗದೇ ಇರುವಂಥದ್ದು ಅಂತಂದರೆ ಮೆಂತೆಯ ಪುಡಿ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವು ಮಾರ್ಕೆಟ್ಗಳಲ್ಲಿ ಸಿಗ್ಬೋದು, ಸೂಪರ್ ಮಾರ್ಕೆಟ್ ಅಂತಗಳಲ್ಲಿ ಸಿಗ್ಬೋದು. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ನೀವು ಮೆಂತೆಯನ್ನು ನೀವು ಪುಡಿ ಮಾಡ್ಕೊಳ್ಬೇಕಾಗ್ಬೋದು, ಅಥವಾ ಗಿರಣಿಗೆ ಕೊಟ್ಟು ಹಿಟ್ಟು ಮಾಡಿಸ್ಕೊಳ್ಬೇಕಾಗ್ಬೋದು. ಸೊ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಅದನ್ನು ನೀವು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಬೇಕು ಅಂತಾದರೆ ಹೇರ್ ಪ್ಯಾಕ್ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಆ ವಿಡಿಯೋ ಯಾವ ಥರ ಕಾಣುತ್ತೆ ಅನ್ನೋದನ್ನು, ಆ ವಿಡಿಯೋ ಥಂಬ್ನೇಲ್ ಹೇಗಿದೆ ಅನ್ನೋದನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅದನ್ನು ನೀವು ನೋಡಿಕೊಂಡು ಈ ಥರ ಕಾಣುವ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ನಾನು ಹೇಳಿದ್ದೇನೆ. ಅದರಲ್ಲಿ ಯಾವುದಾದ್ರು ಒಂದು ಇಂಗ್ರೀಡಿಯೆಂಟ್ ಸಿಗಲಿಲ್ಲ ಅಂತಾದರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ನೀವು ಹೆಡ್ ಪ್ಯಾಕ್ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ಫುಲ್. ತುಂಬ ಜನ ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ. ಇನ್ನು 4ನೇದು, ಯೋಗ ಗುರುಗಳು ಹೇಳುವಂಥದ್ದು. ನನಗೆ ಅದರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ತುಂಬ ಪೇಷಂಟ್ಸ್ ಕೂಡ ಅದರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಯೋಗ ಗುರುಗಳು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಏನಂದರೆ ವರುಣ ಮುದ್ರೆ, ನಮ್ಮ ಹೆಬ್ಬೆರಳು ಮತ್ತು ಕಿರುಬೆರಳುಗಳ ತುದಿಗಳನ್ನು ತಾಗಿಸಿ ಇಟ್ಕೊಳ್ಳೋದು. ಇದನ್ನು ಕನಿಷ್ಠ ಒಂದು 10-15 ನಿಮಿಷ ಪ್ರತಿನಿತ್ಯ ಮಾಡೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ದೇಹಕ್ಕೆ ಬೇಕಾದ ಹೈಡ್ರೇಷನ್ ಅಂದರೆ ರೀಹೈಡ್ರೇಷನ್ ಆಗುತ್ತೆ, ಅನುಕೂಲ ಆಗುತ್ತೆ, ತುಂಬ ಡ್ರೈನೆಸ್ ಕಡಿಮೆ ಆಗುತ್ತೆ ಅಂತ ಯೋಗ ತಜ್ಞರ ಅಭಿಪ್ರಾಯ. ಸೊ ಇದಿಷ್ಟನ್ನು ನಾವು ಫಾಲೋ ಮಾಡಿದರೆ ಖಂಡಿತ ನಮ್ಮ ತಲೆ ಕೂದಲು, ಸ್ಕ್ಯಾಲ್ಪ್ ಚೆನ್ನಾಗಿರಲಿಕ್ಕೆ ಸಾಧ್ಯ. ಕೇವಲ ಡ್ಯಾಂಡ್ರಫ್ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಸ್ಕ್ಯಾಲ್ಪ್ ಪ್ರಾಬ್ಲಮ್ಸ್, ಅದು ನಾನು ಆಗ ಹೇಳಿದಂಥ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಇದಿಷ್ಟನ್ನು ಫಾಲೋ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.